ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ಯಾಮಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮಸಾಲೆ ಆಲೂ ಬೋಂಡ ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲು, ಸಖತ್ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದು ಯಾವ ಥರ ಮಾಡಿದ್ದೀನಿ ಅಂದರೆ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಆಲೂಗಡ್ಡೆ ಪಲ್ಯ ರೆಡಿ ಇರೋದಿದೆ. ಇಲ್ಲಿ ಇವಾಗ ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅಜ್ವಾನ, ಖಾರದ ಪುಡಿ ಕೂಡ ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ, ತೀರಾ ಗಟ್ಟಿ ಅಲ್ಲ ತೀರಾ ತಿಳುವಾಗಲ್ಲ, ಆ ಥರ ಕಲಸ್ಕೋಬೇಕು. ನೀರು ಹಾಕಿಬಿಟ್ಟು ಇವಾಗ ಕಲಿಸ್ತೀನಿ ನೋಡಿ, ಕಾಣಿಸ್ತಾ ಇರ್ಬೋದು. ಲಾಸ್ಟಲ್ಲಿ ಒಂದೇ ಒಂದು ಚಿಟಿಗೆ ಅಡುಗೆ ಸೋಡಾ ಹಾಕ್ಕೊತೀನಿ. ಅದಕ್ಕೆ ನೋಡಿ ಕಾಣಿಸ್ತಾ ಇರ್ಬೋದು, ಲಾಸ್ಟಲ್ಲಿ ಹಾಕಿದ್ದೀನಿ. ಇವಾಗ ಆಲೂಗಡ್ಡೆ ಪಲ್ಯ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಕೈಯಲ್ಲಿ ಗಂಟಿಲ್ಲದಂಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಪಲ್ಯ ಬೋಂಡ ಮಾಡೋಕ್ಕೆ ಅಂತ ಮಾಡಿರೋದಲ್ಲ. ಇದು ಬೆಳಗ್ಗೆ ದೋಸೆ ಮಾಡಿದ್ನಲ್ವ, ಹಾಗಾಗಿ ಮಿಕ್ಕಿ ಉಳಿದಿತ್ತು. ಇದರಲ್ಲೇ ಒಂದು ರೆಸಿಪಿ ಮಾಡಿದ್ರಾಯ್ತು. ಚೆಲ್ಲಕ್ಕೆ ಮನಸ್ಸಾಗಲ್ಲಲ್ವ, ಜಾಸ್ತಿ ಉಳಿದಿರುತ್ತೆ, ಹೆಂಗೆ ಚೆಲ್ಲಬೇಕು ಅಂತ ಅನಿಸ್ತಾ ಇರುತ್ತೆ. ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ಆಗುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಈ ಥರ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ. ಆಮೇಲೆ ತುಂಬಾ ಸಿಂಪಲ್ಲು, ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಆಲೂಗಡ್ಡೆ ಪಲ್ಯ ಜಾಸ್ತಿನೇ ಮಾಡಿ ಉಳಿಸಿ ಈ ಥರ ಬೋಂಡ ಮಾಡ್ಕೊತೀರ. ಟೇಸ್ಟ್ ನೋಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಅದರೊಳಗಡೆ ಅದ್ದಿ ತೆಗೆದು ಇವಾಗ ಒಂದೊಂದಾಗಿ ಎಣ್ಣೆ ಒಳಗಡೆ ಬಿಟ್ಟಿದ್ನಲ್ವ, ಅದು ಕೂಡ ಚೆನ್ನಾಗಿ ಎರಡು ಸೈಡು ಫ್ರೈ ಮಾಡ್ಕೋಬೇಕು. ಸೂಪರಾಗಿರುವಂಥ ಮಸಾಲೆ ಆಲೂ ಬೋಂಡ ಕೂಡ ರೆಡಿ ಆಯಿತು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ವಾವ್, ಸಖತ್ತಾಗಿ ಬಂದಿದೆ ನೋಡಿ. ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ. ಸೂಪರಾಗಿ ಬಂದಿದೆ. ನಮ್ಮ ಮನೇಲಿ ಮಾತ್ರ ತುಂಬಾ ಇಷ್ಟಪಟ್ಟು ತಿಂದರು. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.